Okay, hi, good evening, students. Okay, ಇವತ್ತು ಇಂದಿನ ತರಗತಿಯಲ್ಲಿ ನಿಮಗೆ ಗಣಿತದಲ್ಲಿ ಬರ್ತಕ್ಕಂತಹ ಮೂಲ ಕ್ರಿಯೆಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಸಂಕಲನ. ನೀವು ಪ್ರತಿಯೊಂದು ವಿಷಯವನ್ನ ಅಧ್ಯಯನ ಮಾಡಬೇಕಾದ್ರೆ ಅದರ ಮೂಲವನ್ನ ಅಧ್ಯಯನ ಮಾಡಬೇಕು. ಈಗ ಕನ್ನಡ ವಿಷಯವನ್ನ ನಾವು ಏನಾದರೂ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಏನನ್ನು ಕಲಿಬೇಕು? ವರ್ಣಮಾಲೆಗಳನ್ನ ಕಲಿಬೇಕು, ಒತ್ತಾಕ್ಷರಗಳನ್ನ ಕಲಿಬೇಕು, ಕಾಗುಣಿತ ಅಕ್ಷರಗಳನ್ನ ಕಲಿಬೇಕು. ಅವಾಗ ನಾವು ಅಲ್ಲಿ ಏನ್ ಮಾಡ್ತೀವಿ? ಕನ್ನಡವನ್ನ ನಿರರ್ಗಳವಾಗಿ ಮತ್ತು ಸುಗಮವಾಗಿ ಓದಲಿಕ್ಕೆ ಮತ್ತು ಬರಲಿಕ್ಕೆ ಬರುತ್ತೆ. ಹೌದಾ? ಅದೇ ತರ ಇಂಗ್ಲಿಷ್ನಲ್ಲೂ ಸಹ ಇಂಗ್ಲಿಷ್ ವಿಷಯವನ್ನು ನಾವು ಹೆಚ್ಚು ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಅಲ್ಲಿ ಏನ್ ಮಾಡಬೇಕು? ಅಲ್ಲಿ ಇಂಗ್ಲಿಷ್ನಲ್ಲಿ ಬರ್ತಕ್ಕಂತಹ ಆಲ್ಫಾಬೆಟ್ಸ್ಗಳನ್ನ ಕಲಿಬೇಕು, ಫೋನಿಕ್ಸ್ ಸೌಂಡ್ಸ್ಗಳನ್ನ ಕಲಿಬೇಕು. ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಕ್ಟೀಸ್ ಅನ್ನ ಮಾಡಿಬಿಟ್ಟು ಇಂಗ್ಲಿಷ್ ನೀವು ಅಧ್ಯಯನ ಮಾಡ್ಬೇಕು. ಅಲ್ಲೆಲ್ಲ ಸೌಂಡ್ಸ್ ಬರ್ತವೆ, ಅವನ್ನೆಲ್ಲ ಅಧ್ಯಯನ ಮಾಡಿದ್ರೆ ಇಂಗ್ಲಿಷ್ ಅನ್ನ ನೀವು ಕಲಿಬಹುದು. ಹೌದಾ? ಅದೇ ತರ ಈ ಗಣಿತ ಅನ್ನೋದೇನಿದೆ, ಗಣಿತ ಕೇವಲ ನಮ್ಮ ತರಗತಿ ಕೋಣೆಗೆ ಮಾತ್ರ ಸೀಮಿತವಾಗಿಲ್ಲ. ಗಣಿತ ಅನ್ನೋದು ಗಣಿತ ವಿಷಯ ಇದೆಯಲ್ಲ, ಇದು ತರಗತಿ ಕೊಡೆಯನ್ನ ಹೊರತುಪಡಿಸಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಗಣಿತವನ್ನ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ವಸ್ತುವನ್ನ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ, ಯಾವುದೋ ವಸ್ತುವನ್ನ ಮಾರ್ಬೇಕಪ್ಪ ಅಂತಂದ್ರೆ ನಾವಲ್ಲಿ ಲೆಕ್ಕಾಚಾರಗಳನ್ನ ಮಾಡ್ತೀವಿ. ಹೌದಲ್ಲ? ಲೆಕ್ಕಾಚಾರಗಳನ್ನ ಮಾಡಬೇಕಾದ್ರೆ ಅಲ್ಲಿ ಗಣಿತವನ್ನ ನಾವು ತಿಳಿದುಕೊಂಡಿರ್ಬೇಕಾಗುತ್ತೆ. ಗಣಿತ ವಿಷಯದಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಷಯಗಳನ್ನ ನಾವು ಕಲ್ತ್ಕೋಬೇಕಾಗಿರುತ್ತೆ. ಹಾಗಾದ್ರೆ ಏನು ಬರಬೇಕು ಗಣಿತದಲ್ಲಿ? ಫಸ್ಟ್ನೇದಾಗಿ ನಮಗಿಲ್ಲಿ ಪ್ರತಿಯೊಂದು ಸಂಖ್ಯೆಗಳ ಅಂಕಿ ಮತ್ತು ಸಂಖ್ಯೆಗಳನ್ನ ಹೇಳ್ತಕ್ಕಂತಹ ಮತ್ತು ಅವುಗಳನ್ನ ಗುರುತಿಸ್ತಕ್ಕಂತಹ ಶಕ್ತಿ ಬೇಕು. ಹೌದಾ? ಪ್ರತಿಯೊಂದು ವಿಷಯದಲ್ಲೂ ಏನು ಮೂಲ ಇರುತ್ತೋ ಆ ಮೂಲವನ್ನ ಕಲಿತಾಗ ಮಾತ್ರ ನಾವು ಆ ವಿಷಯದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಅಥವಾ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಅದೇ ತರ ಈಗ ಸರ್ ನಾನು ಏನ್ ಮಾಡಿದೆ? ಮಗ್ಗಿ ಕಲಿತೆ ಸರ್, ಮಗ್ಗಿ ಬರ್ತಾ ಇದ್ದಾರೆ ಸರ್ ನನಗೆಲ್ಲ, ಆಮೇಲೆ ನಂಬರ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ನಾನು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಹೋಗ್ಬೇಕಾಗಿರ್ತಕ್ಕಂಥದ್ದು ಏನು? ಗಣಿತದ ಮೂಲ ಕ್ರಿಯೆಗಳು ಅಂತ ಕರಿತೀವಿ. ಗಣಿತದ ಮೂಲ ಕ್ರಿಯೆಗಳು ಎಷ್ಟಿದಾವೆ ಅಂತಂದ್ರೆ 4 ಇದಾವೆ. ಗಣಿತದ ಮೂಲ ಕ್ರಿಯೆಗಳು 4 ಇದಾವೆ. ಅದರಲ್ಲಿ ಫಸ್ಟ್ ಒನ್ ಸಂಕಲನ, ಸೆಕೆಂಡ್ ಒನ್ ವ್ಯವಕಲನ, ಥರ್ಡ್ ಒನ್ ಗುಣಾಕಾರ, ಫೋರ್ತ್ ಒನ್ ಭಾಗಾಕಾರ. ಹೌದಲ್ಲ? ಸೊ ಈ 4 ಮೂಲ ಕ್ರಿಯೆಗಳನ್ನ, ಗಣಿತದ ಮೂಲ ಕ್ರಿಯೆಗಳನ್ನ ಯಾರು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಿರೋ ಗಣಿತ ವಿಷಯದಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ, ಗಣಿತದಲ್ಲಿ ಬರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಅಥವಾ ಎಲ್ಲಾ ಲೆಕ್ಕಗಳನ್ನ ಸುಲಭವಾಗಿ ಮಾಡಿ ಮುಗಿಸ್ಬೋದು. ಅರ್ಥ ಆಯ್ತಾ? ಸುಲಭವಾಗಿ ಮಾಡಿ ಮುಗಿಸಲಿಕ್ಕೆ ಈ ಗಣಿತದ ಮೂಲ ಕ್ರಿಯೆಗಳನ್ನ ನಾವೇನ್ ಮಾಡ್ಬೇಕು? ಕಲಿಬೇಕು. ಸೊ ಹಾಗಾದ್ರೆ ಗಣಿತದ ಮೂಲ ಕ್ರಿಯೆಗಳನ್ನ ನಾವು ಯಾವುದರ ಆಧಾರದ ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಮಾಡ್ತೀವಿ ನಾವು. ಸೊ ಸಂಖ್ಯೆಗಳ ಆಧಾರದ ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ ಸಂಖ್ಯೆಗಳು ಬರ್ತವೆ, ಗಣಿತದಲ್ಲಿ ಸಂಖ್ಯೆಗಳು ಬರ್ತವೆ. ಸೊ ಒಂದು ಸಂಖ್ಯೆ ಗಣಿತದಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತ ಇರ್ತವೆ, ದಶಮಾಂಶ ಸಂಖ್ಯೆಗಳು ಅಂತ ಇರ್ತವೆ, ಭಿನ್ನರಾಶಿ ಸಂಖ್ಯೆಗಳು ಅಂತ ಇರ್ತವೆ. ಹೌದಾ? ಸೊ ಇಂತಹ ಸಂಖ್ಯೆಗಳನ್ನ ಪ್ರತಿಯೊಂದರಲ್ಲೂ ನಾವು ಗಣಿತದ ಮೂಲ ಕ್ರಿಯೆಗಳನ್ನ ಅಳವಡಿಸಿಕೊಂಡು ಅವುಗಳನ್ನ ಲೆಕ್ಕಗಳನ್ನ ಮಾಡೋದನ್ನ ಕಲಿತ್ರೆ ಅಲ್ಲಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಖ್ಯೆಗಳನ್ನ ಸಂಕಲನ ಮಾಡಲಿಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ಈ ಒಂದು ತರಗತಿಯಲ್ಲಿ ನಿಮಗೆ ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಸಂಕಲನವನ್ನ ಕೇವಲ ಪೂರ್ಣ ಸಂಖ್ಯೆಗಳಿಗೆ ಮಾತ್ರ ಅನ್ವಯಿಸದೆ ನಿಮ್ಮ ಮುಂದೆ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪರೀಕ್ಷೆಗಳಲ್ಲಿ ಯಾವ ಒಂದು ವಿಷಯದ ಆಧಾರದ ಮೇಲೆ
ಸಂಕಲನವನ್ನ ಕೇಳ್ತಾ ಹೋಗ್ತಾರೆ ಅನ್ನೋ ಟಾಪಿಕ್ ಮೇಲೆ ನಾನು ಇವತ್ತು ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಸೊ ಫಸ್ಟ್ನೇದಾಗಿ ಪೂರ್ಣ ಸಂಖ್ಯೆಗಳನ್ನ ಸಂಕಲನದ ರೂಪದಲ್ಲಿ ಕೇಳಬಹುದು, ಅಥವಾ ದಶಮಾಂಶ ಸಂಖ್ಯೆಗಳನ್ನ ಸಂಕಲನದ ರೂಪದಲ್ಲಿ ಕೇಳಬಹುದು. ಆಮೇಲೆ ಇವು ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಆಗ್ತದೆ ನೋಡಿ, ರೂಪಾಯಿಗಳ ಆಧಾರದ ಮೇಲೆ ಸಂಕಲನದ ಲೆಕ್ಕಗಳನ್ನ ಕೇಳಬಹುದು. ಲೀಟರ್ಗಳನ್ನ, ಹೌದಾ, ನಾವು ವಸ್ತುಗಳನ್ನ ಕೊಂಡ್ಕೊಳ್ತೀವಿ, ಅವುಗಳ ಲೀಟರ್ಗಳ ಆಧಾರದ ಮೇಲೆ ಸಂಕಲನದ ಪ್ರಶ್ನೆಗಳನ್ನ ಕೇಳಬಹುದು. ತೂಕ, ಹೌದಾ, ಪ್ರತಿಯೊಂದು ವಸ್ತುವಿಗೆ ಒಂದೊಂದು ತೂಕ ಇರುತ್ತೆ. ಯಾವ ಯಾವ ವಸ್ತುಗಳನ್ನ ಎಷ್ಟೆಷ್ಟು ಕೆಜಿಯಲ್ಲಿ ತಗೊಂಡ್ವಿ ಅಂತ, ತೂಕದಲ್ಲಿ ತಗೊಂಡ್ವಿ ಅಂತ ಪ್ರಶ್ನೆ ಸಂಕಲನದಲ್ಲಿ ಅಳವಡಿಸಿ ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಅದಾದ ಮೇಲೆ ಇಲ್ಲಿ ಸಮಯಕ್ಕೂ ಸಹ ಏನ್ ಮಾಡ್ತಾರೆ, ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಸಮಯದ ಬಗ್ಗೆ ಕೇಳ್ತಾರೆ. ಸಮಯ ಎಷ್ಟು ಗಂಟೆ, ಇಲ್ಲೂ ಸಹ ಸಂಕಲನ ಅಳವಡಿಕೆಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು ಮೀಟರ್ಗಳು, ರೂಪಾಯಿ, ಲೀಟರ್, ತೂಕ, ಸಮಯ, ಮೀಟರ್, ಇವುಗಳ ಆಧಾರದ ಮೇಲೆ ಪ್ರಶ್ನೆ ಸಂಕಲನದ ಮೇಲೆ ಇದ್ದೇ ಇರುತ್ತದೆ. ನೆನಪಲ್ಲಿಟ್ಕೋಬೇಕು. ಈ 3 1 2 3 4 5 ಈ 5 ವಿಷಯಗಳಲ್ಲಿ ಸಂಕಲನದ ಮೇಲೆ ಅಥವಾ ವ್ಯವಕಲನದ ಮೇಲೆ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಹಾಗಾಗಿ ಆ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನೀವು ಅವುಗಳನ್ನ ಸಾಲ್ವ್ ಅಪ್ ಮಾಡಬೇಕು, ಅವುಗಳನ್ನ ಈಸಿಯಾಗಿ ನಾವು ಹೇಗೆ ಸಂಕಲನ ಮಾಡುವುದನ್ನ ಏನ್ ಮಾಡಬೇಕು, ಈಸಿಯಾಗಿ ಸಾಲ್ವ್ ಮಾಡಿ ಆಪ್ಷನ್ಸ್ ಗಳಲ್ಲಿ ಹೇಗೆ ಟಿಕ್ ಹಾಕಬೇಕು ಅನ್ನೋದನ್ನ ಗಮನಿಸೋಣ. ಈಗ ಆಲ್ರೆಡಿ ನಿಮಗೆ ಕೆಲವೊಬ್ಬರಿಗೆ ಸಂಕಲನ ಬರ್ತಾ ಇರುತ್ತೆ, ಆದರೆ ನೀವು ಡೈರೆಕ್ಟ್ ಆಗಿ ನಾವು ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಈಗ 75 25 ಇದನ್ನ ಕೂಡಿಸಿ ಅಂತೇಳಿ ನಾವು ತರಗತಿ ಪಾಠದಲ್ಲಿ ಹೇಳ್ತಾ ಇರ್ತೀವಿ, ಹೌದಲ್ಲ? ಸೊ ನೀವೇನ್ ಮಾಡ್ತೀರಾ, 5 5 10 ಎಷ್ಟು 1 ಮತ್ತೆ 7 1 8 8 2 10 100 ಅಂತ ಬರೀತೀವಿ. ಅಲ್ಲಿ ಇದೇ ತರ ಲೆಕ್ಕಗಳನ್ನ ಕೊಡ್ತಾರ? ಇಲ್ಲ, ಅಲ್ಲಿ ವಾಕ್ಯದ ರೂಪದಲ್ಲಿ ನಿಮಗೆ ಲೆಕ್ಕಗಳನ್ನ ಕೊಡ್ತಾರೆ. ಹೇಗೆ ಕೊಡ್ತಾರೆ? ಅದು ಕೇವಲ ಪೂರ್ಣ ಸಂಖ್ಯೆಯಲ್ಲಿ ನಾನು ಈಗ ಹೇಳ್ತಕ್ಕಂಥದ್ದು ಅಬ್ಸರ್ವ್ ಮಾಡಿ, ಪೂರ್ಣ ಸಂಖ್ಯೆಗಳ ಮೇಲೆ ಸಂಕಲನವನ್ನ ಹೇಗೆ ಕೊಡ್ತಾರೆ ಅಂತ. ಇಲ್ಲಿ ಕೇಳ್ತಾರೆ, ಹೌದಾ, ಒಂದು ಪೆನ್ನಿನ ಬೆಲೆ 25 ರು, ಹೌದಾ, ಮತ್ತು ಒಂದು ಪೆನ್ಸಿಲ್ನ ಬೆಲೆ 70 ರು ಆದರೆ ಅಂಗಡಿಯವನಿಗೆ ನೀಡಬೇಕಾದ ಹಣವೆಷ್ಟು? ಅಂತ ಇತ್ತು ಪ್ರಶ್ನೆ. ಓಕೆ, ಸೊ ನಾವು ಅವಾಗಲೇ ಮಾಡಿದ್ದೇನು, ಸಿಂಪಲ್ ಆಗಿ 25 ಮತ್ತು 75 ಕೂಡಿಸಿ ಅಂತೇಳಿ ಈ ತರ ಲೆಕ್ಕ ಕೊಟ್ರೆ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡಿದ್ರೆ ನೋಡಿ, ಒಂದು ಪೆನ್ಸಿಲಿನ ಬೆಲೆ 25 ರೂಪಾಯಿಗಳು ಮತ್ತು ಒಂದು ಪೆನ್ಸಿಲಿನ ಬೆಲೆ 70 ರೂಪಾಯಿ, ಒಂದು ಪೆನ್ನಿನ ಬೆಲೆ 25 ರೂಪಾಯಿ. ಆದರೆ ಅಂಗಡಿಯವನಿಗೆ ನೀಡಬೇಕಾದ ಹಣವೆಷ್ಟು ಅಂತ ಕೇಳಿದಾಗ ನೀವು ಇಲ್ಲಿ ಏನ್ ಮಾಡ್ತೀರಾ, ಅವಾಗ ಏನ್ ಮಾಡ್ಬೇಕು, ಈ ರೀತಿಯ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಪೆನ್ಸಿಲ್ ಕೊಡ್ಲಿ, ಪೆನ್ನರ ಕೊಡ್ಲಿ, ಏನೇ ಕೊಡ್ಲಿ, ಅವರು ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಸಂಖ್ಯೆ ಮಾತ್ರ. ಸೊ ಈ ಸಂಖ್ಯೆಗಳನ್ನ ಏನ್ ಮಾಡ್ಬೇಕೀಗ, ಒಟ್ಟು ಅಂತ ಎಷ್ಟು ಅಂತ ಕೇಳಿದಾಗ, ಹಣವೆಷ್ಟು ಒಟ್ಟು ಅಂತ ಕೇಳಿದಾಗ ನಾವು ಅದನ್ನ ಕೂಡಿಸಿದಾಗ 100 ರೂಪಾಯಿ ಅಂತ ಬರುತ್ತೆ ಅಂತ ಬರೀತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಿಲ್ಲ? ಸೊ ಇದು ಪೂರ್ಣ ಸಂಖ್ಯೆ
ಮೇಲೆ ನೀವು ಸಾಮಾನ್ಯವಾಗಿ ಮಾಡಿಬಿಡ್ತೀರಾ, ಈಸಿಯಾಗಿ ಮಾಡ್ತೀರಾ. ಅಂದ್ರೆ ನಿಮಗೆ ಪೂರ್ಣ ಸಂಖ್ಯೆಗಳ ಸಂಕಲನ ಮಾಡ್ತಕ್ಕಂಥದ್ದು ಏನು ಕಷ್ಟ ಏನೋ ಅನ್ಸಲ್ಲ, ಈಸಿಯಾಗಿ ಎಲ್ಲರೂ ಸಹ ಮಾಡ್ಬಿಡ್ತೀರಾ. ಸೊ ಅದೇ ನಂತರ ಬರ್ತಕ್ಕಂಥದ್ದು ದಶಮಾಂಶ ಸಂಖ್ಯೆಗಳ ಆಧಾರದ ಮೇಲೆ ಹೇಗೆ ನೀವು ಸಂಕಲನ ಮಾಡಬೇಕು ಅನ್ನೋದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಒಂದು ಪೆನ್ಸಿಲ್ನ ಬೆಲೆ ಎಷ್ಟಿದೆ? 5 ರೂಪಾಯಿ 75 ಪೈಸೆ. ಹೌದಾ? ನೆಕ್ಸ್ಟ್ ಪೆನ್ನಿನ ಬೆಲೆ 7.56 ಪೈಸೆ ಅಂತ ಇರ್ತದೆ. ಸೊ ಇದನ್ನ ಯಾವ ರೀತಿ ನೀವು ಕೂಡಿಸ್ತೀರಾ? ಸೊ ನೋಡಿ, ಸರ್ ಆವಾಗಲೇ ನೀವು ಹೇಳಿದ್ರಿ ಏನಂತ, ನಾವು ಇಲ್ಲಿ ಪೆನ್ ಕೊಡ್ಲಿ ಪೆನ್ಸಿಲ್ ಕೊಡ್ಲಿ ನಂಬರ್ ಒಂದನ್ನು ಮಾತ್ರ ಏನ್ ಮಾಡ್ಬೇಕು, ತಗೋಬೇಕು ಅಂತ ಅಂದ್ರಿ. ಹಾಗಂತ ಹೇಳಿ 5 7 5 7 5 6 ಅಂತ ಕೂಡಿಸಿದ್ರೆ 1 6 13 ದಶಕ 1 13. ಸೊ ಹಿಂಗ್ ಬರೆದ್ರೆ ಇದು ರಾಂಗ್. ಯಾಕೆ ಅಂತಂದ್ರೆ ನೋಡಿ, ಒಂದು ಪೆನ್ಸಿಲಿನ ಬೆಲೆ 5 ರೂಪಾಯಿ 75 ಪೈಸೆ ಇದೆ, ಪೆನ್ನಿನ ಬೆಲೆ 7 ರೂಪಾಯಿ 56 ಪೈಸೆ ಇದೆ. ಉತ್ತರ ಬಂದಿರೋದು ಎಷ್ಟು? 1331 ರೂಪಾಯಿ ಆಗುತ್ತೆ ಅಂತ. ಹೇಗೆ ಇದು? ಅವಾಗಲೇ ನಾನು ಹೇಳಿದೆ ಏನಂತ, ಸಂಖ್ಯೆಗಳನ್ನ ಮಾತ್ರ ತಗೊಂಡು ಕೂಡಿಸ್ಬಿಟ್ರಪ್ಪ ಅಂತ. ಆದರೆ ಅದು ಎಲ್ಲಿ? ಪೂರ್ಣ ಸಂಖ್ಯೆಗಳನ್ನ ಕೊಟ್ಟಾಗ. ಆದರೆ ದಶಮಾಂಶ ಸಂಖ್ಯೆಗಳನ್ನ ಕೊಟ್ಟಾಗ ಯಾವ ರೀತಿ ನಾವು ಇದನ್ನ ಕೂಡಿಸ್ಬೇಕು ನೋಡಿ. ನಾವೇನ್ ಮಾಡಿದ್ವಿ, ಸಂಖ್ಯೆಗಳನ್ನ ಹಾಕೊಂಡು ಮಾಡಿದ್ವಿ, ಏನಾಯ್ತು? 1331 ರೂಪಾಯಿ ಬಂತು. ಹಾಗಾದ್ರೆ ಒಂದು ಪೆನ್ನಿಗೆ 5 ರೂಪಾಯಿ ಅಂತ ಹೇಳಿದ್ವಿ, ಒಂದು ಪೆನ್ಸಿಲ್ನ ಬೆಲೆ 7 ರೂಪಾಯಿ ಮತ್ತು ಇಲ್ಲಿ ಪೆನ್ನಿನ ಬೆಲೆ 7 ರೂಪಾಯಿ, ಪೆನ್ಸಿಲಿನ ಬೆಲೆ 5 ರೂಪಾಯಿ ಹೇಳಿದ್ವಿ. ಅದೇ 1331 ರೂಪಾಯಿ ಬಂತು. ಇದು ತಪ್ಪಾಗುತ್ತೆ, ಹೌದಾ ಅಲ್ವಾ? ಹಾಗಾದ್ರೆ ಸರಿಯಾದ ಮಾರ್ಗ ಯಾವುದು? ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಲಿ. ಇಲ್ಲಿ ಏನು ಬರೆದಿರುತ್ತೋ ಪಾಯಿಂಟ್ ಇದ್ದಾಗ ಪಾಯಿಂಟ್ ಅನ್ನ ಹಾಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿಲಿ, 5 ರೂಪಾಯಿ 75 ಪೈಸೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ 7 ರೂಪಾಯಿ 56 ಪೈಸೆ ಅಂತ ಕೊಟ್ಟಿದ್ದಾರೆ. ಸೇಮ್ ಇದೇ ಉತ್ತರ. ಇಲ್ಲಿ ಸಂಖ್ಯೆಗಳು ಮತ್ತು ರಿಪೀಟ್ ಆಗ್ತದೆ. ಆದರೆ ಒಂದು ನೀವು ಇಂಪಾರ್ಟೆಂಟ್ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇದೆ. ಏನಂತ ಇಲ್ಲಿ ನೋಡಿ, 5 6 ಎಷ್ಟು? 11 1 ದಶಕ 1 7 1 8 8 5 13 ದಶಕ 1. ಸೊ 8 7 1 8 8 5 13. ನಾವು ಏನ್ ಮಿಸ್ ಮಾಡಿದ್ವಿ? ಬಿಂದುವನ್ನ ಮಿಸ್ ಮಾಡಿದ್ವಿ. ಸೊ ಇಲ್ಲಿ ಬಿಂದುವನ್ನ ಇಟ್ಟರೆ ಏನಾಯ್ತು? ಡಿವೈಡ್ ಆಗುತ್ತೆ. ಹೇಗೆ ಡಿವೈಡ್ ಆಗುತ್ತೆ? ಇದು ರೂಪಾಯಿ ಆಗುತ್ತೆ, ಪಾಯಿಂಟ್ ಆದ ಮೇಲೆ ಪೈಸೆ ಆಗುತ್ತೆ. ಇದು ನೋಡಿದ್ರೆ 5 ರೂಪಾಯಿ 77 ಪೈಸೆ, 7 ರೂಪಾಯಿ 56 ಪೈಸೆ 56 ಪೈಸೆ. ಹೌದಾ? ಸೊ ಇಲ್ಲಿ ಪಾಯಿಂಟ್ ಆದ ಮೇಲೆ ಪೈಸೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ 13 ರೂಪಾಯಿ 31 ಪೈಸೆ. ಈ ರೀತಿಯಾಗಿರ್ತಕ್ಕಂತಹ ಸಂಕಲನವನ್ನ ಯಾವುದಕ್ಕೆ? ನಾವು ರೂಪಾಯಿಗಳ ಆಧಾರದ ಮೇಲೆ ನೋಡಿಲಿ, ರೂಪಾಯಿಗಳ ಆಧಾರದ ಮೇಲೆ ಹೇಗೆ ಸಂಕಲನವನ್ನ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಟ್ ಈಸ್ ವೆರಿ ಈಸಿ. ಹೌದಾ? ಯಾವುದೇ ಸಂಖ್ಯೆಯನ್ನ ಪಾಯಿಂಟ್ ಬಿಡಬಾರ್ದು. ದಶಮಾಂಶ ಸಂಖ್ಯೆಯಲ್ಲಿ ಪಾಯಿಂಟ್ಗಳು ಇದ್ದೇ ಇರ್ತವೆ. ರೂಪಾಯಿ ಮತ್ತು ಪೈಸೆಗಳಲ್ಲಿ ಕೊಟ್ಟಾಗ ಇವುಗಳನ್ನ ಎಲ್ಲದಕ್ಕೂ ಅಪ್ಲೈ ಮಾಡುತ್ತೆ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಈ ದಶಮಾಂಶ ಸಂಖ್ಯೆಗಳ ಆಧಾರದ ಮೇಲೆ ರೂಪಾಯಿ, ಲೀಟರ್, ತೂಕ, ಮೀಟರ್ ಮತ್ತು ಸಮಯ ಇರುವುದು
ನಿಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಹಾಗಾಗಿ ಇದನ್ನ ಯಾವುದೇ ರೀತಿಯ ಕನ್ಫ್ಯೂಸ್ ಮಾಡ್ಕೊಳ್ಳದೆ ನೀವು ಏನ್ ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದು ಈ ರೀತಿ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನಾನು ನಿಮಗೆ ಹಾಕ್ತೀನಿ, ಅದು ಹೇಗಿರುತ್ತೆ ಅಂತ ನೋಡೋಣ. ಪುಸ್ತಕದ ಬೆಲೆ, ಪುಸ್ತಕದ ಬೆಲೆ ಏನಿದೆ 75 ರೂಪಾಯಿ 50 ಪೈಸೆ ಇದೆ. ಹೌದಾ? ನಂತರ ಪೆನ್ನಿನ ಬೆಲೆ, ಪೆನ್ನಿನ ಬೆಲೆ ಎಷ್ಟಿದೆಯಪ್ಪ ಅಂತಂದ್ರೆ 8 ರೂಪಾಯಿ 56 ಪೈಸೆ ಇದೆ. ನೋಡ್ರಿ, ಸ್ವಲ್ಪ ವ್ಯತ್ಯಾಸ ಆಯ್ತು. ಏನು ವ್ಯತ್ಯಾಸ ಆಯ್ತು ಅಂತ ನೋಡೋಣ. ರೂಪಾಯಿಯಲ್ಲಿ 2 ಸ್ಥಾನಗಳಿದಾವೆ. ಯಾವ್ಯಾವುದು? ಬಿಡಿ ಮತ್ತು 10. ಇಲ್ಲಿ ಏನಾಗಿದೆ? ಬಿಡಿ ಒಂದೇ ಇದೆ. ಹಾಗಾದ್ರೆ ಹೆಂಗ್ ಸರ್ ಇದು ಎಲ್ಲಿ ಪಾಯಿಂಟ್ ಹಾಕಬೇಕು, ಹೇಗ್ ಮಾಡಬೇಕು ಅನ್ನೋದನ್ನ ಗಮನಿಸಿದಾಗ ನಾನು ಈಗಾಗಲೇ ಹೇಳಿದಾಗೆ ದಶಮಾಂಶ ಸಂಖ್ಯೆಗಳ ಸಂಕಲನ ಬಂತು ಅಂದ ತಕ್ಷಣ ನೀವೇನ್ ಮಾಡಬೇಕು, ಇಲ್ಲಿ ಎಷ್ಟು ಸಂಖ್ಯೆಗಳಿದಾವೆ? ಇದು ಒಂದು ಮತ್ತೆ ಇದು ಒಂದು, 1 2 ಇದೆ. 2 ಪಾಯಿಂಟ್ ಬಿಂದುಗಳನ್ನ ಕೆಳಗ ಮೇಲೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟೇ ಸಂಖ್ಯೆಗಳನ್ನ ಕೊಡ್ಲಿ ಅವರು, ದಶಮಾಂಶ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, ಇಲ್ಲೊಂದು ಸಂಖ್ಯೆ ಇದೆ ಇಲ್ಲೊಂದು ಸಂಖ್ಯೆ ಇದೆ ಅಂದ ತಕ್ಷಣ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್, ಅದು ಹೇಗಿರ್ಬೇಕು? ನೇರವಾಗಿರ್ಬೇಕು. ಹೇಗಿರ್ಬೇಕು? ನೇರವಾಗಿರ್ಬೇಕು. ಸೊ ನೇರವಾಗಿರ್ತಕ್ಕಂತಹ ಬಿಂದುಗಳನ್ನು ಇಟ್ಕೊಂಡು ಈಗ ನೋಡ್ರಿ, ಈ ಬಿಂದುವಿನ ಈ ಕಡೆ ಇರ್ತಕ್ಕಂಥ ಸಂಖ್ಯೆಯನ್ನ ಇಲ್ಲಿ ಬರ್ಕೋಬೇಕು. ಈ ಬಿಂದುವಿನ ಎಡಭಾಗದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ಇಲ್ಲಿ ಬರ್ಕೋಬೇಕು. ಹೌದಾ? ನೆಕ್ಸ್ಟ್ ಈ ಬಿಂದುವಿಗೆ ಬರಬೇಕು. ಈ ಬಿಂದುವಿನ ಬಲಭಾಗಕ್ಕೆ ಇರ್ತಕ್ಕಂಥ ಸಂಖ್ಯೆಗಳು 5 6, ಎಡಭಾಗಕ್ಕೆ ಇರ್ತಕ್ಕಂಥವು 8. ಇಲ್ಲಿ ಬರಿಬಾರ್ದು, 8 ಒಂದೇ ಇರೋದ್ರಿಂದ ಅದು ಪಕ್ಕಕ್ಕೆ ಬರಿಬೇಕು. ಸೊ ಹೌದಾ? ಈಗ ಮಾಡ್ಬೋದ ಲೆಕ್ಕನ? ವೆರಿ ಈಸಿ ತಾನೆ. ಸೊ 0 + 6 5 + 5 1 ಕ್ಯಾರಿ. ನೋಡ್ರಿ, ಇದೇ ಇಲ್ಲಿ ಬಿಂದುಗಳನ್ನ ಇಟ್ಟಿರ್ತಕ್ಕಂಥ ನೇರವಾಗಿ ಮತ್ತೆ ಕೆಳಗಡೆ ಒಂದು ಬಿಂದುವನ್ನು ಇಟ್ಬಿಡಿ. ಅಲ್ಲಿಗೆ ಉತ್ತರ ನಿಮಗೆ ಬೇಗನೆ ಸಿಕ್ಬಿಡುತ್ತೆ. 8 1 9 9 5 14 4 ದಶಕ 1 8 ಎಷ್ಟಾಯ್ತು? 84 ರೂಪಾಯಿ 6 ಪೈಸೆ. ನೋಡಲಿ, ಬಿಂದುಗಳನ್ನ ನೇರವಾಗಿಟ್ಕೊಂಡು ಸಂಖ್ಯೆಯ ಬಲಭಾಗದಲ್ಲಿರ್ತಕ್ಕಂಥ ಅಂಕೆಗಳನ್ನ ಬಲಭಾಗಕ್ಕೆ ಬರ್ಕೊಡ್ರಿ, ಎಡಭಾಗಕ್ಕೆ ಎಡಭಾಗಕ್ಕೆ ಹಂಚ್ಬೇಕು. ಹಿಂಗೆ ಸೆಂಟ್ರಿಗೆ ಮಾತ್ರ ಯಾರು ಇರಬೇಕು? ಬಿಂದು ಇರಬೇಕು. ಹೌದಾ? ಸೊ ಅವಾಗ ಯಾವುದೇ ರೀತಿಯ ನಿಮಗೆ ತೊಂದರೆಗಳು ಅಥವಾ ಕನ್ಫ್ಯೂಷನ್ಗಳು ಯಾವುದು ಆಗುತ್ತಿಲ್ಲ. ಅರ್ಥ ಆಯ್ತಾ? ಸೊ ಇಷ್ಟು ಇಲ್ಲಿ ಇದು ರೂಪಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ. ಇದೇ ದಶಮಾಂಶಗಳ ಆಧಾರದ ಮೇಲೆ ನಿಮಗೆ ಲೀಟರ್ಗಳನ್ನ ಮತ್ತು ಲೀಟರ್ಗಳನ್ನ ಕೇಳ್ತಾರೆ. ಹೌದಾ? 5 ಲೀಟರ್ 350 ಮಿಲಿ ಲೀಟರ್ ಮತ್ತು 6 ಲೀಟರ್ 560 ಮಿಲಿ ಲೀಟರ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಏನ್ ಮಾಡ್ಬೇಕು, ಇದನ್ನೂ ಸಹ ನೀವು ಯಾವ ರೀತಿ ಕೂಡಿಸ್ಬೇಕಪ್ಪ ಅಂತಂದ್ರೆ ನಾನು ಹೇಳಿದ ಹಾಗೆ 5.350 6.560 ಈ ರೀತಿನೇ ಕೂಡಿಸಿದಾಗ ಎಷ್ಟು ಲೀಟರ್ ಬರುತ್ತೆ ಅಂತ ನೋಡೋಣ. 0 0 11 1 1 5 6 9.11 ಎಷ್ಟು ಬಂತಾಗದ್ರೆ 11 ಲೀಟರ್ 11 ಲೀಟರ್ 910 ಮಿಲಿ ಲೀಟರ್ ml ಅಂತ ಕರಿತೀವಿ, ಮಿಲಿ ಲೀಟರ್. ಹೌದಾ? ಸೊ ಸಪರೇಟ್ ಮಾಡ್ಬೇಕು ಇಲ್ಲಿ ಅಷ್ಟೇ. ಲೀಟರ್ನ ಲೀಟರ್ಗೆ ಕೂಡಿಸ್ಬೇಕು, ಇಲ್ಲಿ ಮಿಲಿ ಲೀಟರ್ಗಳನ್ನ ಮಿಲಿ ಲೀಟರ್ಗೆ ಕೂಡಿಸ್ಬೇಕು.
ಅವಾಗ ನಿಮಗೆ ಹೆಚ್ಚಿನದಾಗಿ ಯಾವುದೇ ಕನ್ಫ್ಯೂಷನ್ ಇರಲ್ಲ. ನೀವು ಮತ್ತೆ ಮೀಟರ್ನ ಲೀಟರ್ಗೆ ಕೂಡಿಸೋದು ಆ ಥರ ಮಾಡಬಾರ್ದು. ಯಾವುದನ್ನ ಮಿಕ್ಸ್ ಮಾಡಬಾರ್ದು. ಇದರಲ್ಲಿ ಲೀಟರ್ನ ಲೀಟರ್ಗೆ ಕೂಡಿಸ್ಬೇಕು, ಮಿಲಿ ಲೀಟರ್ನ ಮಿಲಿ ಲೀಟರ್ಗೆ ಕೂಡಿಸ್ಬೇಕು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಒಂದು ಪ್ರಶ್ನೆಯನ್ನ ಹೇಳ್ಬಿಟ್ಟು ಈ ತರಗತಿ ಹೇಳೋಣಂತೆ. ನೋಡಿ 7 ಲೀಟರ್ 750 ಮಿಲಿ ಲೀಟರ್, 5 ಲೀಟರ್ 250 ಮಿಲಿ ಲೀಟರ್. ಅವ್ರು ಏನ್ ಕೇಳ್ತಾರೆ, ಒಟ್ಟು ಎಷ್ಟು ಲೀಟರ್ ಅಂತ ಕೇಳ್ತಾರೆ. ಒಟ್ಟು ಎಷ್ಟು ಲೀಟರ್ ಆಗುತ್ತೆ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನಾನು ಅವಾಗಲೇ ಹೇಳಿದೆ, ಏನ್ ಮಾಡಬೇಕು, ಮಿಲಿ ಲೀಟರ್ಗಳನ್ನ ಮಿಲಿ ಲೀಟರ್ಗೆ ಏನ್ ಮಾಡಬೇಕು, ಕೂಡಿಸ್ಬೇಕು. ಎಷ್ಟಾಗುತ್ತೆ, 0 0 10. ಇದೆಷ್ಟಾಯ್ತು, 1000 ಮಿಲಿ ಲೀಟರ್ ಆಯ್ತು. ಪಾಯಿಂಟ್ ಇದು 7 12 7 5 12 ಲೀಟರ್. ಸೊ ಈಗ ಟೋಟಲ್ ಒಟ್ಟು ಎಷ್ಟು ಲೀಟರ್ ಇದೆ ಇಲ್ಲಿ, ಯಾರು ಹೇಳ್ತೀರಿ? ಒಟ್ಟು ಎಷ್ಟು ಲೀಟರ್ ಇದೆ ನೋಡಿಲಿ. ಯಾವಾಗ 1000 ಮಿಲಿ ಲೀಟರ್ ಬರುತ್ತೋ ಅವಾಗ ಇಸ್ ಈಕ್ವಲ್ ಟು 1000 ml ಇಸ್ ಈಕ್ವಲ್ ಟು 1 ಲೀಟರ್. ಹೌದಲ್ಲ? ಸೊ ಇಲ್ಲಿ 1000 ಮಿಲಿ ಲೀಟರ್ ಬಂದ್ರೆ ಇದು ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಲೀಟರ್ ಆಗುತ್ತೆ. ಸೊ 12 ಲೀಟರ್ಗೆ ಪ್ಲಸ್ 1 ಲೀಟರ್ ಕೂಡಿಸಿದ್ರೆ 13 ಲೀಟರ್ ಆಗುತ್ತೆ. ಅರ್ಥ ಆಯ್ತಾ? 1000 ಮಿಲಿ ಲೀಟರ್ ಬಂತು ಅಂದ್ರೆ ಅದು 1 ಲೀಟರ್ಗೆ ಸಮ ಎಂಬುದನ್ನ ತಿಳ್ಕೊಬೇಕು. ಈ ರೀತಿಯಾಗಿ ತೂಕದಲ್ಲಿ ಬಂತು ಅಂತಂದ್ರೆ ತೂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಲೀಟರ್ ಬರ್ದಿದ್ದೀನಿ, ನೀವಲ್ಲಿ ಕೆಜಿ ಹಾಕಬೇಕು. 7 ಕೆಜಿ 750 ಗ್ರಾಮ್ ಅಂತ ಬರ್ಕೋಬೇಕು. ಇಲ್ಲಿ 5 ಕೆಜಿ 250 ಗ್ರಾಮ್ ಅಂತ ಬರ್ಕೋಬೇಕು. ಈ ರೀತಿ ನೀವು ಸಮಯ ಬಂದಾಗ ಸಮಯವನ್ನ ಕೂಡಿಸೋದನ್ನು ಕಲಿಬೇಕು. ಮೀಟರ್ ಬಂದಾಗ ಅಲ್ಲಿ ಮೀಟರ್ಗಳನ್ನು ಹಾಕೊಂಡು ಕೂಡಿಸಿ ಸಂಕಲನದ ಸಂಪೂರ್ಣವಾಗಿರ್ತಕ್ಕಂತಹ ಲೆಕ್ಕಗಳನ್ನು ನೀವು ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇವುಗಳ ಆಧಾರದ ಮೇಲೆ ಮುಂದಿನ ತರಗತಿಯಲ್ಲಿ ರೂಪಾಯಿ, ಲೀಟರ್, ತೂಕ, ಸಮಯ ಮತ್ತು ಮೀಟರ್ಗಳನ್ನ ಹೇಗೆ ನಾವು ಪರಿವರ್ತಿಸಿ ಅವುಗಳ ಲೆಕ್ಕಗಳನ್ನು ಮಾಡಬೇಕು ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.